ವಾರಣವದನಂ ನಂದೀಶ ವಾಹನ ವರನಂದನಂ ವಂದೇ ನೀಶಮಾಹಂ. ನಮಸ್ಕಾರ ವೀಕ್ಷಕರೇ, ಇವತ್ತು ಅಮರನಾಥ ಕ್ಷೇತ್ರದ ವಿಷಯವನ್ನು ನಾವೀಗ ತಿಳ್ಕೊಳ್ಳೋಣ. ಇದು ಕಾಶ್ಮೀರದಲ್ಲಿರುವ ಒಂದು ಪ್ರಾಚೀನ ಶಿವಕ್ಷೇತ್ರ. ಇದು ಕಾಶ್ಮೀರ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಶಿವನ ಕ್ಷೇತ್ರ. ಶ್ರೀನಗರದ ಈಶಾನ್ಯದಲ್ಲಿ 86 ಮೈಲಿಗಳ ಅಂತರದಲ್ಲಿ ಈ ಕ್ಷೇತ್ರವಿದೆ. ಶ್ರೀನಗರದ ಈಶಾನ್ಯದಲ್ಲಿ 86 ಮೈಲಿಗಳ ಅಂತರದಲ್ಲಿ ಈ ಕ್ಷೇತ್ರ ಇದೆ. ಸಮುದ್ರದ ಮಟ್ಟದಿಂದ ಸುಮಾರು 13,000 ಅಡಿಗಳಷ್ಟು ಎತ್ತರದಲ್ಲಿ ಅಮರನಾಥ ಗುಹೆ ಇದೆ. ಇದು ಒಂದು ಗುಹಾ ಕ್ಷೇತ್ರ. ಇದು ಸಮುದ್ರ ಮಟ್ಟಕ್ಕಿಂತ 13,000 ಅಡಿಗಳಷ್ಟು ಎತ್ತರದಲ್ಲಿ ಅಮರನಾಥ ಗುಹೆ ಇದೆ. ಈ ನಿಸರ್ಗ ನಿರ್ಮಿತ ಗುಹೆಯಲ್ಲಿ ಹಿಮದಿಂದ ನಿರ್ಮಿಸಲ್ಪಡುವ ಶಿವಲಿಂಗವನ್ನು ಅಮರನಾಥವೆಂದು ಕರೆದು ಅರ್ಚಿಸುತ್ತಾರೆ. ಇದು ನಿಸರ್ಗ ನಿರ್ಮಿತ ಗುಹೆ ಆಗಿರೋದ್ರಿಂದ ಹಿಮದಿಂದ ನಿರ್ಮಿಸಲ್ಪಟ್ಟಿದೆ. ಈ ಶಿವಲಿಂಗವನ್ನು ಅಮರನಾಥ ಅಂತ ಕರೆದು ಅದನ್ನು ಪೂಜೆ ಮಾಡ್ತಾರೆ. ಕೆಲವರು ಅಮರನಾಥ ಲಿಂಗವನ್ನು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದೆಂದು ನಂಬುತ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತ ಭಾವನೆ ಮಾಡಿ ಅದನ್ನು ಪೂಜೆ ಮಾಡ್ತಾರೆ. ಸುತ್ತಲ ಶಿಖರಗಳು ಇನ್ನೂ 5,000 ಅಡಿ ಮೇಲೆ ಚಾಚಿವೆ. ಸುತ್ತಲಿನ ಶಿಖರಗಳು ಇನ್ನೂ 5,000 ಮೇಲೆ ಅದು ಚಾಚಿದೆ. ಆ ಶಿಖರಗಳು, ಕೆಲವು ಶಿಖರಗಳು ಬೇಸಿಗೆಯಲ್ಲೂ ಮಂಜಿನಿಂದ ಆವೃತವಾಗಿರುತ್ತವೆ. ಕೆಲವು ಶಿಖರಗಳು ಬೇಸಿಗೆಯಲ್ಲೂ ಕೂಡ ಮಂಜಿನಿಂದ ಪಸರಿಸಿರುತ್ತೆ. ಅಮರನಾಥ ಯಾತ್ರೆಯು ಅತ್ಯಂತ ಶ್ರೇಯಸ್ಕರ. ಆದರೆ ಅದು ತುಂಬ ಶ್ರೇಯಸ್ಸು. ಅದನ್ನು ದರ್ಶನ ಮಾಡೋದರಿಂದ ಮುಕ್ತಿದಾಯಕ ಅನ್ನೋದು, ಅದರ ಕೈಲಾಸ ಸಿಗುತ್ತೆ ಅದನ್ನು ದರ್ಶನ ಮಾಡಿದ್ರೆ ಅಂತ ನಂಬಿಕೆ ಇದೆ. ಅವರ ಶ್ರದ್ಧೆ ಇದು. ಭಾರತದೆಲ್ಲೆಡೆಯೂ ಭಕ್ತರು, ಭಾರತದ ಎಲ್ಲ ಕಡೆಯಿಂದಲೂ ಭಕ್ತರು ಕಾಶಿ, ರಾಮೇಶ್ವರ, ಬದರಿ, ಕೇದಾರಗಳಂತೆಯೇ ಹೋಗುವಷ್ಟೇ ಭಕ್ತಿ ಭಾವದಿಂದ, ಭಕ್ತಿ ಉತ್ಸಾಹ ಶ್ರದ್ಧೆಗಳಿಂದ ಅಮರನಾಥ ಕ್ಷೇತ್ರಕ್ಕೆ ಬರ್ತಾರೆ. ಇದು ಅತ್ಯಂತ ಕಠಿಣ ಅತಿ ಕಠಿಣ ಸಾಧ್ಯ ಯಾತ್ರೆ. ಇದು ಅಸಾಧ್ಯ ಯಾತ್ರೆ, ತುಂಬ ಕಷ್ಟ ಅಲ್ಲಿಗೆ ಹೋಗೋದು. ಆದರೂ ಭಕ್ತಿ ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅನ್ನೋದನ್ನು ನಮ್ಮ ಜನ ತೋರಿಸಿದ್ದಾರೆ. ಈ ಪವಿತ್ರ ಪ್ರದೇಶವು ಅನೇಕ ಋಷಿಗಳು ಮತ್ತು ಸಂತರ ಸಾಧನ ಕೇಂದ್ರವಾಗಿತ್ತು. ಇಲ್ಲಿ ಋಷಿಗಳು ಮತ್ತು ಸಂತರು ಸಾಧನ ಕೇಂದ್ರವಾಗಿತ್ತು. ಇಲ್ಲಿರುವ ಅಮರನಾಥ ಲಿಂಗವು ಅಮರನಾಥವು ಶುಕ್ಲ ಪ್ರತಿಪದೆಯಿಂದ, ಅಂದರೆ ಪೌರ್ಣಮಿ ಪಾಡ್ಯಮಿಯಿಂದ ನಿಧಾನವಾಗಿ ಬೆಳೆಯತೊಡಗುತ್ತದೆ. ಅದು ಲಿಂಗ ಬೆಳೀತಾ ಹೋಗುತ್ತೆ ಪೌರ್ಣಮಿ ಪಾಡ್ಯಮಿಯಿಂದ, ಮತ್ತು ಪೌರ್ಣಮಿಗೆ ಪೂರ್ಣವಾಗುತ್ತದೆ. ಪೂರ್ಣಮಿಯಿಂದ ಶುರುವಾಗಿ ಪೌರ್ಣಮಿಗೆ ಪೂರ್ಣ ಆಗುತ್ತೆ. ಅದೇ ರೀತಿ ಕೃಷ್ಣ ಪಕ್ಷ ಪ್ರತಿಪದೆಗೆ, ಅಂದರೆ ಅದು ಅಮಾವಾಸ್ಯೆ ಪಾಡ್ಯದಿಂದ ಅದು ಚಿಕ್ಕದಾಗತೊಡಗಿ ಅಮಾವಾಸ್ಯೆ ಪೂರ್ಣವಾಗಿ ಅದೃಶ್ಯವಾಗುತ್ತದೆ. ಅಮಾವಾಸ್ಯೆ ದಿನ ಅದು ಚಿಕ್ಕದಾಗಿ ಅದೃಶ್ಯ ಆಗಿಬಿಡುತ್ತೆ. ಈ ರೀತಿ ಪ್ರತಿ ತಿಂಗಳು ನಡೆಯುತ್ತದೆ. ಪ್ರತಿ ಮಾಸನೂ ಇದು ಹೀಗೆ ನಡ್ಕೊಂಡು ಬಂದಿದೆ. ಶಿವನು ಪ್ರಪ್ರಥಮವಾಗಿ ಶ್ರಾವಣ ಪೂರ್ಣಿಮೆಯೆಂದು
ಈ ಗುಹೆಯಲ್ಲಿ ಗೋಚರವಾದನಂತೆ. ಇಲ್ಲಿ ಶ್ರಾವಣ ಮಾಸ ಪೂರ್ಣಿಮೆಲೆ ಶಿವ ಗೋಚರ ಆದ ಅಂತ ಒಂದು ಪ್ರತೀತಿ ಇದೆ. ಆದ್ದರಿಂದ ಪ್ರತಿ ವರ್ಷ ಶ್ರಾವಣ ಪೂರ್ಣಿಮೆಯೆಂದು ಇಲ್ಲಿ ತಲುಪುವಂತೆ ಭಕ್ತರು ಯಾತ್ರೆಗೆ ಹೊರಡುತ್ತಾರೆ. ಇಲ್ಲಿಗೆ ದಶಮಿಗೆ ಬಂದುಬಿಡಬೇಕು, ಇಲ್ಲಿ ತಲುಪಬೇಕು ಅಂತೇಳಿ ಅವರು ಮೊದಲೇ ಲೆಕ್ಕ ಹಾಕ್ಕೊಂಡು ಶ್ರಾವಣದಲ್ಲಿ ಪಂಚಮಿಯೆಂದು ಹೊರಡ್ತಾರೆ. ಅಂದು ಸಹಸ್ರಾರು ಮಂದಿ ಶಿವನ ದರ್ಶನಕ್ಕಾಗಿ ಇಲ್ಲಿಗೆ ಧಾವಿಸುತ್ತಾರೆ. ಇಲ್ಲಿಗೆ ಧಾವನೆ ಬೇಗ ಬೇಗ ಬಂದು ನಾವು ಶಿವನ ದರ್ಶನ ಮಾಡಬೇಕು ಅನ್ನೋ ಆತುರವಾಗಿ ಬರ್ತಾರೆ. ಶ್ರಾವಣ ಮಾಸವನ್ನು ಬಿಟ್ಟು ಇತರ ಕಾಲದಲ್ಲಿ ಈ ಪ್ರದೇಶವು ಹಿಮದಿಂದ ಮುಚ್ಚಿ ಹೋಗುವುದರಿಂದ ಬೇರೆ ಸಮಯದಲ್ಲಿ ಪ್ರವಾಸ ಸಾಧ್ಯವಿಲ್ಲ. ಈ ತಿಂಗಳಲ್ಲಿ ಬಿಟ್ಟರೆ ಬೇರೆ ಕಾಲದಲ್ಲಿ ಇದನ್ನು ಪ್ರವಾಸ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಯಾಕೆಂದರೆ ಮಂಜಿಂದ ಮುಚ್ಚಿ ಹೋಗಿರುತ್ತೆ. ಶಿವ ತನ್ನ ತಲೆಯಲ್ಲಿದ್ದ ಚಂದ್ರನನ್ನು ಹಿಂಡಿ ಅಮೃತ ತೆಗೆದು ದೇವತೆಗಳಿಗೆ ಕೊಟ್ಟು ಅವನನ್ನು ಅಮರನನ್ನಾಗಿ ಮಾಡಿದ್ದು ಇದೇ ಸ್ಥಳದಲ್ಲಿಯೇ. ಎಲ್ಲಿ ಅಮರನಾಥ ಕ್ಷೇತ್ರದಲ್ಲೇ ತನ್ನ ತಲೆಯೆಲ್ಲ ಚಂದ್ರನ ಕಿರಣವನ್ನು ಹಿಂಡಿ ಅಮೃತ ತೆಗೆದು ದೇವತೆಗಳಿಗೆಲ್ಲ ಕೊಡ್ತಾನೆ. ಆ ಸ್ಥಳ ಇಲ್ಲೇ ಆಗಿದ್ದು ಚಂದ್ರನನ್ನು ಅಮರನನ್ನಾಗಿ ಮಾಡ್ತಾನೆ. ಅದರಿಂದ ಇದು ಅಮರನಾಥ ಕ್ಷೇತ್ರ ಅಂತ ಹೆಸರು ಬಂದಿದೆ. ಪ್ರತಿ ವರ್ಷ ಶ್ರಾವಣ ಶುದ್ಧ ಪಂಚಮಿಯಂದು ಶ್ರೀನಗರದಿಂದ ಅಮರನಾಥ ಯಾತ್ರೆಗೆ ಭಕ್ತರು ಒಟ್ಟಿಗೆ ಹೊರಡುತ್ತಾರೆ. ಪ್ರತಿ ವರ್ಷ ಶ್ರಾವಣ ಶುದ್ಧ ಪಂಚಮಿಯಿಂದ ಶ್ರೀನಗರವನ್ನು ಅಮರನಾಥ ಯಾತ್ರೆಗೆ ಭಕ್ತರು ಒಟ್ಟಿಗೆ ಹೊರಡ್ತಾರೆ. ಅಲ್ಲಿ ಏನೇನೋ ಕಾರ್ಯಕ್ರಮ ಅಂದರೆ ಕಾಶ್ಮೀರ ಶಂಕರಾಚಾರ್ಯರ ಶಾರದಾ ಪೀಠದ ಸ್ವಾಮಿಗಳು ಯಾತ್ರಿಕರಿಗೆ ಮಾರ್ಗದರ್ಶಕರು ಅವರೇ. ಅಲ್ಲಿ ಕಾಶ್ಮೀರದಲ್ಲಿ ಶಾರದಾ ಪೀಠ ಇದೆ ಶಂಕರಾಚಾರ್ಯರದು. ಆ ಪೀಠದಲ್ಲಿ ಸ್ವಾಮಿಗಳಿದ್ದಾರೆ ಇವತ್ತು. ಆ ಯಾತ್ರೆನ ಮಾರ್ಗದರ್ಶನ ನೀಡೋರು ಅಲ್ಲಿಯೇ ಸ್ವಾಮಿಗಳು. ಸಾಧು ಸಂತ ಮಹಂತರು, ವಿರಾಗಿ, ಸನ್ಯಾಸಿಗಳು, ಗೃಹಸ್ಥರು ಮುಂತಾದ ಅಸಂಖ್ಯ ಜನ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇಂಥವರಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಅದರಲ್ಲಿ ಇರ್ತಾರೆ. ಯಾರು? ಸಾಧು ಸಂತರು, ಮಹಂತರು, ಅದೇ ಮಹಾತ್ಮರು, ವಿರಾಗಿಗಳು, ಅದರ ವೈರಾಗಿಗಳು ಎಲ್ಲ ಬಿಟ್ಟವರು ಬರ್ತಾರಲ್ಲ, ವೈರಾಗ್ಯ ತಗೊಂಡಿದ್ದೀನಿ ಅಂತ ಅವರು, ಸನ್ಯಾಸಿಗಳು, ಗೃಹಸ್ಥರು ಅಂದರೆ ದಂಪತಿಗಳ ಸಮೇತ ಮುಂತಾದ ಅಸಂಖ್ಯ ಜನ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಭಾರತದೆಲ್ಲೆಡೆಯಿಂದ ಯಾತ್ರಿಕರು ಶ್ರಾವಣ ಶುಕ್ಲ ಪಂಚಮಿಗೆ ಸರಿಯಾಗಿ ಶ್ರೀನಗರ ತಲುಪುತ್ತಾರೆ. ಪಂಚಮಿಗೆ ಸರಿಯಾಗಿ ಶ್ರೀನಗರವನ್ನು ಭಕ್ತರು ತಲುಪ್ತಾರೆ. ಈ ಯಾತ್ರೆಗೆ ಸರ್ಕಾರವು ಸಹಕಾರ ನೀಡುತ್ತದೆ. ಇದಕ್ಕೆ ಸರ್ಕಾರ ಕೊಡುತ್ತೆ, ಸಾಕಷ್ಟು ನೆರವು ನೀಡುತ್ತದೆ. ಅಂದರೆ ಎಲ್ಲೆಲ್ಲಿ ಹೇಗಿರಬೇಕು, ಅಲ್ಲಿ ಜನನ ಭೇಟಿ ಹೇಗೆ ಮಾಡಬೇಕು ಅನ್ನೋದನ್ನೇ ತಿಳುವಳಿಕೆಯನ್ನು ಇದು ಕೊಡುತ್ತೆ. ಪಾಕ್ ಪ್ರೇರಿತ ಭಯೋತ್ಪಾದಕರ ಬೆದರಿಕೆ ಹೊರತಾಗಿಯೂ ಅಲ್ಲಿ ಭಯೋತ್ಪಾದಕರು ಇದ್ದಾರೆ ಅಂತ ಗೊತ್ತಿದ್ದರೂ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗುತ್ತಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಯಾತ್ರಿಕರು ಶ್ರೀನಗರನ ತಲುಪ್ತಾರೆ. ಮೊದಲ ದಿನ ಯಾತ್ರಿಕರು ಶ್ರೀನಗರದಿಂದ 9 ಮೈಲಿ ದೂರದಲ್ಲಿರುವ ಪಾಂಪುರ ಅನ್ನೋ 9 ಮೈಲಿ ದೂರದಲ್ಲಿ ಪಾಂಪುರ ಅಂತ ಇದೆ ಎಂಬ ಗ್ರಾಮದಲ್ಲಿ ತಂಗುತ್ತಾರೆ. ಆ ಹಳ್ಳಿಲಿ ಆವತ್ತು ತಂಗ್ತಾರೆ, ಅಂದರೆ ಅಲ್ಲಿ ವಾಸ ಮಾಡಬೇಕಾಗುತ್ತೆ. ಪುನಃ 9 ಮೈಲಿ ತಿರ್ಗಾ 9 ಮೈಲಿ ದೂರದಲ್ಲಿ ಅವಂತಿಪುರದಲ್ಲಿ 2ನೇ ಪ್ರವಾಸ ಅಲ್ಲಿ ಇರ್ತಾರೆ. 2ನೇ ವಾಸ ಅಲ್ಲಿ 2ನೇ ದಿನ ಇರಬೇಕಾಗುತ್ತೆ.
ಮುಕ್ಕಾಂ ನಂತರ ಬ್ರಿಡ್ಜ್ ಬಿಹಾರ್ ಅನ್ನೋ ಮುಂದೆ ಯಾವ್ಯಾವ ಸ್ಥಳಗಳಿದೆ ಅಂತ. ಬ್ರಿಡ್ಜ್ ಬಿಹಾರ್, ಅನಂತನಾಗ, ಗೌತಮ ನಾಗಗಳನ್ನು ಸಂದರ್ಶಿಸಿ ಮಾರ್ತಾಂಡ ಕ್ಷೇತ್ರಕ್ಕೆ ಬರುತ್ತಾರೆ. ಈ 3 ಜಾಗನ ಸಂದರ್ಶಿಸಿ ಬ್ರಿಡ್ಜ್ ಬಿಹಾರ್, ಅನಂತನಾಗ, ಗೌತಮ ನಾಗಗಳನ್ನು ಸಂದರ್ಶಿಸಿ ಮಾರ್ತಾಂಡ ಕ್ಷೇತ್ರಕ್ಕೆ ಬರ್ತಾರೆ. ಕೊನಾರ್ಕದಂತೆ ಇದು ಪ್ರಸಿದ್ಧ ಸೂರ್ಯಕ್ಷೇತ್ರ. ನಾವು ಹಿಂದೆ ಕೊನಾರ್ಕ ಹೇಳಿದ್ವಲ್ಲ, ಅದೇ ರೀತಿ ಇಲ್ಲಿ ಮಾರ್ತಾಂಡ ಕ್ಷೇತ್ರ ಇಲ್ಲಿದೆ. ಇಲ್ಲಿಯ ಮಂದಿರವು 8ನೇ ಶತಮಾನದ ಮಧ್ಯಭಾಗದಲ್ಲಿ ಕಾಶ್ಮೀರದ ಅರಸನಾದ ಲಲಿತಾದಿತ್ಯನಿಂದ ನಿರ್ಮಿಸಲ್ಪಟ್ಟಿತು. 8ನೇ ಶತಮಾನದ ಮಧ್ಯಭಾಗದಲ್ಲಿ ಇಲ್ಲಿ ಕಾಶ್ಮೀರದಲ್ಲಿ ಒಬ್ಬ ರಾಜ ಇರ್ತಾನೆ, ಲಲಿತಾದಿತ್ಯ ಅಂಥೇಳಿ. ಅವನಿಂದ ಈ ಮಾರ್ತಾಂಡ ಸೂರ್ಯನ ಕ್ಷೇತ್ರ ಇಲ್ಲಿ ಸ್ಥಾಪಿತ ಆಗಿದೆ. ಈ ಮಂದಿರದ ಕೆತ್ತನೆಯ ಕೆಲಸ ಅದ್ಭುತವಾಗಿದೆ. ಇಂದು ಇದು ಜೀರ್ಣಾವಸ್ಥೆಯಲ್ಲಿದೆ. ಇದು ಜೀರ್ಣಾವಸ್ಥೆಗೆ ಬಂದಿದೆ. ಇಲ್ಲಿ ಯಾತ್ರಿಕರು ಪೂಜೆ ಮತ್ತು ತರ್ಪಣಾದಿ ಧಾರ್ಮಿಕ ಕ್ರಿಯೆಗಳನ್ನು ಮುಗಿಸುತ್ತಾರೆ. ಇಲ್ಲಿ ತರ್ಪಣಾದಿಗಳನ್ನು ಕಾರ್ಯನ ಮುಗಿಸ್ತಾರೆ. ಮುಂದೆ ನಡುವೆ 1-2 ಸ್ಥಳಗಳನ್ನು ನೋಡಿ ಶ್ರೀನಗರದಿಂದ 59 ಮೈಲಿ ಅಂತರದಲ್ಲಿರುವ ಪಹಲ್ಗಾಮ್ 7200 ಅಡಿಯನ್ನು ದಶಮೆಯೆಂದು ತಲುಪುತ್ತಾರೆ. ಮುಂದೆ 59 ಮೈಲಿ ಅಂತರದಲ್ಲಿರ್ತಕ್ಕಂಥ ಪಹಲ್ಗಾಮ್ಗೆ ಎಷ್ಟು 7200 ಅಡಿಯನ್ನು ದಶಮಿ ದಿನ ಅಲ್ಲಿಗೆ ತಲುಪ್ತಾರೆ. ಇಲ್ಲಿಂದ ಹೊರಟವರ ಚಂದನವಾಡಿ, ಪಣವಾಜನ್ ಮತ್ತು ಪಂಚತ್ರಾಣಿಗಳಲ್ಲಿ ಮಿಂದು ಈ ನದಿಗಳಲ್ಲಿ ಸ್ನಾನ ಮಾಡಿ ಅಮರನಾಥಕ್ಕೆ ಹೋಗುತ್ತಾರೆ. ಮುಂದೆ ಅಮರನಾಥ ಗುಹೆಗೆ ತಲುಪ್ತಾರೆ. ಇದು ಅತ್ಯಂತ ಕ್ಲಿಷ್ಟವಾದ ಕಲಿದಾದ ದಾರಿ, ತುಂಬ ಅಸಾಧ್ಯವಾದ ಜಾಗ. ಹತ್ತಕ್ಕೂ ಇಳಿಯೋಕ್ಕೂ ಭಾರಿ ಕಷ್ಟ. ಅಂಥದ್ದನ್ನು ಎತ್ತರದಲ್ಲಿ ನಡ್ಕೊಂಡು ಹೋಗಬೇಕು. ಕೆಲವು ಅಂಗುಲಗಳಷ್ಟು ಎಡಬಲಗಳಲ್ಲಿ ವ್ಯತ್ಯಾಸವಾದರೂ ಪ್ರಪಾತಗಳಲ್ಲಿ ಬೀಳುವುದು ಸತ್ಯ. ಒಂದು ಹೆಜ್ಜೆ ಆ ಕಡೆ ಇಟ್ಟರೂ ಹಿಮ ಪ್ರಪಾತಕ್ಕೆ ಬೀಳೋದಂತೂ ಖಂಡಿತ. 13,000 ಅಡಿ ಎತ್ತರದಲ್ಲಿ ಅಮರನಾಥನ ಗುಹೆ. ಅಷ್ಟು ಎತ್ತರದಲ್ಲಿ ಈ ಗುಹೆ ಇದೆ. ಅದು ಎಷ್ಟಿದೆ? 50 ಅಡಿ ಅಗಲ, 55 ಅಡಿ ಉದ್ದ ಹಾಗೂ 45 ಅಡಿ ಎತ್ತರವಿದೆ. ಈ ಗುಹೆಯ ಉತ್ತರ ದಿಕ್ಕಿನ ಬಂಡೆಯಲ್ಲಿರುವ ರಂಧ್ರದಿಂದ ಜಿನುಗುವ ನೀರು ಶೈತ್ಯ ದಿಕ್ಕದಿಂದ ಹೆಪ್ಪುಗಟ್ಟುತ್ತದೆ. ತುಂಬ ಚಳಿ ಇರೋದ್ರಿಂದ ಆ ನೀರು ಗಟ್ಟಿಯಾಗಿಬಿಡುತ್ತೆ. ಶಿವಲಿಂಗದ ಎಡಪಕ್ಕದಲ್ಲಿ ಹೆಪ್ಪುಗಟ್ಟುವ ಇನ್ನೊಂದು ಸಣ್ಣ ಲಿಂಗವನ್ನು ಗಣೇಶಲಿಂಗ ಎನ್ನುತ್ತಾರೆ. ಅದು ಗಣೇಶಲಿಂಗ ಅಂತ ಹೇಳ್ತಾರೆ. ಬಲಪಕ್ಕದಲ್ಲಿ ಪಾರ್ವತಿ ಮತ್ತು ಭೈರವ ಎಂಬ ಹೆಸರಿನ 2 ಲಿಂಗಗಳು ಇದ್ದಾವೆ. ಇದೇ ರೀತಿ ಹೆಪ್ಪುಗಟ್ಟಿ ನಿಲ್ಲುತ್ತದೆ. ಈ ಲಿಂಗಗಳೆಲ್ಲ ಬರೀ ಹಿಮದಿಂದನೇ ಮಾಡಲ್ಪಟ್ಟಿದ್ದೇನೋ ಅಂತ ಅದಯ ಆಗ್ಬಿಟ್ಟಿರುತ್ತೆ. ಆ ಪ್ರಕೃತಿ ನೇಮ ಅದು. ಗುಹೆಯ ಪಕ್ಕದಲ್ಲೇ ಸಣ್ಣ ಒಂದು ಹಿಮಜರಿ ಮೇಲಿನಿಂದ ಹರಿದು ಬರುತ್ತದೆ. ಮೇಲಿಂದ ಒಂದು ಹಿಮದ ಜರಿ, ನೀರಿನ ಜರಿ ಅಲ್ಲಿ ಹರಿದು ಬರುತ್ತೆ. ಅದನ್ನು ಅಮರಗಂಗೆ ಎನ್ನುತ್ತಾರೆ. ಅದನ್ನು ಅಮರಗಂಗೆ ಅಂತ ಕರೀತಾರೆ. ಯಾತ್ರಿಕರು ಅಲ್ಲಿ ಸ್ನಾನ ಮಾಡಿ ಗುಹೆಯ ಒಳಗೆ ಪ್ರವೇಶಿಸುವರು. ಅದು ಗುಹೆ ಒಳಗೆ ಇವರು ಹೋಗ್ತಾರೆ ಭಕ್ತರು. ಈ ಪ್ರಕೃತಿ ನಿರ್ಮಿತ ದೇವಾಲಯ ಗುಹೆಯನ್ನು ಯಾರೂ ಕೊರೆದಿಲ್ಲ. ಈ ಗುಹೆಯಲ್ಲಿರುವಂಥ ಗುಹೆನೂ ಕೊರೆದಿಲ್ಲ. ಗುಹೆಯಲ್ಲಿರ್ತಕ್ಕಂಥ ಲಿಂಗವನ್ನು ಯಾರೂ ಮಾಡಿಲ್ಲ. ಪ್ರಕೃತಿಯೇ ಚಳಿ, ಗಾಳಿ, ಬಿಸಿಲು, ಮಳೆ ಎಂಬ ತನ್ನ ಆಯುಧಗಳಿಂದ ಇದನ್ನು ನಿರ್ಮಿಸಿದೆ. ಇದೇ ಪ್ರಕೃತಿ ಏನು ಮಾಡಿದೆ? ಚಳಿ, ಗಾಳಿ, ಬಿಸಿಲು, ಮಳೆ ಅಂತ
ತನ್ನ ಆಯುಧದಿಂದ ಇದನ್ನು ನಿರ್ಮಾಣ ಮಾಡಿದೆ. ಇಲ್ಲಿರುವ ಶಿವಲಿಂಗವು ಸುತ್ತಿಗೆಯ ಪೆಟ್ಟಿನಿಂದ ನಿರ್ಮಿತವಾದುದಲ್ಲ. ಸುತ್ತಿಗೆಯಿಂದ ಇದು ಯಾರೂ ಹೊಡೆದು ಸರಿ ಮಾಡಿಲ್ಲ. ಇಲ್ಲಿ ಯಾರೂ ಪೂಜಾರಿಗಳು ಇಲ್ಲಿ ಯಾರೂ ಇಲ್ಲ. ಯಾತ್ರಿಕರೇ ಪೂಜಕರು ತಮಗೆ ತೋರಿದ ಮಂತ್ರದಿಂದ ಈ ಧವಳಲಿಂಗವನ್ನು ಆರಾಧಿಸಬಹುದು. ಅಂದರೆ ಸ್ಫಟಿಕದ ಲಿಂಗ ಅನ್ನೋ ಹೆಸರದು. ಇದನ್ನು ತುಂಬ ಬೆಳ್ಳಗಿದೆ, ಹಿಮದಿಂದ ನಿರ್ಮಾಣ ಮಾಡಿದಂಥ ಲಿಂಗ. ಅದನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅಮರನಾಥನನ್ನು ಸ್ವಾಮಿ ವಿವೇಕಾನಂದರು ಒಮ್ಮೆ ಸಂದರ್ಶಿಸಿದರು. ಅವರು ಕೂಡ ಅಮರನಾಥ ಕ್ಷೇತ್ರಕ್ಕೆ ಬಂದಿದ್ದರು. ಅವರ ಸ್ಪರ್ಶದಿಂದ ಈ ತೀರ್ಥ ಇನ್ನಷ್ಟು ಪವಿತ್ರವಾಯಿತು. ಅವರ ಪಾದ ಸ್ಪರ್ಶದಿಂದ ಇನ್ನಷ್ಟು ಪವಿತ್ರ ಆಗಿದೆ. ಸಾಹಸ ಭಕ್ತನಿಗೆ ಅವನ ಸಾಮರ್ಥ್ಯವನ್ನು ಪರೀಕ್ಷಿಸುವ ಒಂದು ಓರೆಗಲ್ಲು ಅಮರನಾಥ ಯಾತ್ರೆ. ಇದನ್ನು ಭಕ್ತರೆಲ್ಲ ಪರೀಕ್ಷೆ ಮಾಡೋದಕ್ಕೇ, ಭಕ್ತನ ಸಾಮರ್ಥ್ಯ ಏನೋ ಪರೀಕ್ಷಿಸೋದಕ್ಕೋಸ್ಕರನೇ ಒಂದು ಪರೀಕ್ಷೆ ಏರ್ಪಡಿಸ್ತಾನೆ ಅಮರನಾಥ ಯಾತ್ರೆ. ಇದರಲ್ಲೂ ಹೆಜ್ಜೆ ಇಡಲು ಯಾರೂ ಅಲ್ಲಿ ಒಂದು ಹೆಜ್ಜೆ ಇಡೋಕ್ಕೂ ಆಗಲ್ಲ. ಹೆದರುವ ಸ್ಥಳದಲ್ಲಿ ಅವನು ನಿರ್ಭಯದಿಂದ ಸಾಗುವನು. ಭಕ್ತನಿಗೆ ಯಾವ ಭಯನೂ ಇಲ್ಲ. ದೇವರ ದರ್ಶನ ಮಾಡೋದು ಒಂದೇ ಅವನಿಗೆ ಭಕ್ತಿ ಇರುತ್ತೆ. ಭಾರತೀಯರು ಸಾಹಸ ಪರರಲ್ಲವೆಂಬ ಟೀಕೆ ಇದೆ. ಈಗ ಭಾರತೀಯರು ಯಾವ ಸಾಹಸನೂ ಮಾಡಲ್ಲ, ಯಾವ ಪರ್ವತನೂ ಹತ್ತಲ್ಲ ಅನ್ನೋ ಟೀಕೆ ಇದೆ. ಹಿಮಾಲಯ ತಮ್ಮಲ್ಲೇ ಇದ್ದರೂ ಏರುವ ಆಸೆ, ಹಿಮಾಲಯ ಭಾರತದಲ್ಲೇ ಇದ್ದರೂ ಏರೋ ಆಸೆ ಮಾತ್ರ ಅವರಲ್ಲಿ. ಸಾಹಸ ತೋರದವರು ಅವರು ಸಾಹಸ ತೋರಿಸೋಕ್ಕೆ ಹೋಗಿಲ್ಲ ಅಂತಾರೆ ಎಂದು ಮೂದಲಿಸಿದ್ದಾರೆ. ಇಲ್ಲಿನ ಸಾಮಾನ್ಯ ಯಾತ್ರಿಕರು ಈ ಟೀಕೆಗಳಿಗೆ ಉತ್ತರ ನೀಡಿದ್ದಾರೆ. ಇದರಲ್ಲಿ ಸಾಮಾನ್ಯ ಜನರು ಕೂಡ ಯಾತ್ರಿಕರು ಈ ಟೀಕೆಗಳನ್ನು ಅದಕ್ಕೆ ಉತ್ತರ ನೀಡಿದ್ದಾರೆ. ಭಾರತೀಯರು ಸಾಹಸಿಗಳೇ. ಭಾರತೀಯರು ಯಾವಾಗಲೂ ಸಾಹಸದಲ್ಲೇ ಮೆರೆದವರು. ನಾವು ಆಧ್ಯಾತ್ಮದ ಗೌರೀಶಂಕರವನ್ನೇರಿರುವವರು. ನಾವು ಗೌರೀಶಂಕರವನ್ನು ಏರಿದ್ದೀವಿ. ನಮ್ಮ ಸಾಹಸ ಪೂರ್ವಜರಿಂದ ನಿರ್ಮಿಸಲ್ಪಟ್ಟ, ಅಂದರೆ ನಮ್ಮ ಹಿರಿಯರಿಂದ ನಮಗೆ ಕಲಿಸ್ಕೊಟ್ಟ ಪಾಠದಿಂದ ನಾವು ಏರಿದ್ದೀವಿ, ನಿರ್ಮಾಣ ಮಾಡಿದ್ದೀವಿ. ಕೈಲಾಸ, ಮಾನಸ ಸರೋವರ, ಕೇದಾರ, ಬದರಿ, ಅಮರನಾಥಗಳಂತಹ ಅತ್ಯಂತ ಎತ್ತರದ ಪ್ರದೇಶಗಳಿಗೆ ಯಾವಾಗಲೂ ನಾವು ನಮ್ಮ ಹಾದಿಯನ್ನು ಸುಗಮವಾಗಿ ಇಟ್ಕೊಂಡಿದ್ದೀವಿ ಅಂತ ಚಳಿಗೆ ಗಾಳಿಗೆ ಮೈಯೊಡ್ಡಿ ಪ್ರಾಣಾಪಾಯದ ಹಾದಿಯಲ್ಲಿ ಸ್ವಸಂತೋಷದಿಂದ ಸಾಗುವುದು ಕಡಿಮೆ ಸಾಹಸವೇ? ಇದು ಅವರವರ ಸಂತೋಷದಿಂದನೇ ಈ ಶಿಖರಗಳನ್ನು ಏರಿದರೆ ಅದು ಅವ್ರ ಸಾಹಸ ಏನು ಕಡಿಮೆನೇ ಅಲ್ಲ ಅಲ್ವಾ? ಇದನ್ನು ಎಲ್ಲರೂ ಮನಗಾಣಬೇಕು. ಎಲ್ಲ ಭಕ್ತಿಯಿಂದ ನಾವು ಅಮರನಾಥನನ್ನು ಸ್ಮರಿಸ್ತಾ ಇರೋಣ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನರಿತು ಮಾಡಲು ಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ.